ಒಬ್ನೇ ಬರ್ಬೇಡ, ದೂರ ಇದೆ, ಮತ್ ಕೂತ್ಕೊಳ್ಳಕ್ ಇದ್ರಲ್ಲಿ ಜಾಗ ಇಲ್ಲ, ಎಲ್ಲ ಫುಲ್ ಆಯ್ತು. ಜಾಗ ಇಲ್ವಾ? ನಿಮ್ಗೆಲ್ಲ ಜಾಗ ಇದೆ, ನನಗಿಲ್ವಾ? ನಾನು ಬರ್ತೀನಿ. ನೋಡು, ಇಲ್ಲಿ ಕಾಲಿಡಕ್ಕೂ ಜಾಗ ಇಲ್ವೋ ಅಪ್ಪು. ನಾನು ಹೇಗೋ ಮಾಡಿ ಇಲ್ಲಿ ಕೂತ್ಕೊಂಡಿದ್ದೀನಿ ನೋಡು. ನಿನಗೆ ಹಿಡ್ಕೊಂಡು ಕೂರೋಕ್ಕಾಗಲ್ಲ. ನೀ ಬೇರೆಯವ್ರ ಜೊತೆ ಆಟೋದಲ್ಲೋ ಎತ್ತಿನ ಗಾಡಿಯಲ್ಲೋ ಹತ್ಕೊಂಡ್ ಬಾ. ಯಾಕಾಗಲ್ಲ? ಬರ್ಬೇಡ ಅನ್ನೋಕೆ ಇದು ನಿಂದ ಟ್ರಕ್ಕು. ನಾನ್ ಮುಂದೆ ಕೂತ್ಕೊಂಡು ಬರ್ತೀನಿ, ನೋಡ್ತಿರು. ಕೂತ್ಬಿಟ್ಟೆ ನೋಡು. ಇದೇನ್ ದೊಡ್ಡ ಅನ್ಕೊಂಡ್ಯಾ ಈ ಅಪ್ಪು ಕೈಲಿ? ಎಲ್ಲ ಕೂತ್ರೇನಪ್ಪ, ಮಧ್ಯ ನಿಲ್ಸಲ್ಲ, ಸರಿಯಾಗಿ ಕೂತ್ಕೊಳ್ಳಿ. ಎಲ್ಲ ಬಂದ್ರು ಅಂಕಲ್. ಈ ಅಪ್ಪುನು ಮನೇಲಿ ಹೇಳ್ದೆ ಕೇಳ್ದೆ ನಮ್ ಜೊತೆನೆ ಬರ್ತೀನಿ ಅಂತ ಹತ್ ಕೂತ್ಬಿಟ್ಟಿದ್ದಾನೆ. ಏನ್ ಮಾಡೋದು ಅಂಕಲ್ ಈಗ? ಇವನ್ ಕರ್ಕೊಂಡು ಹೋಗಿ ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡೋರು? ಏ ಅಪ್ಪು, ನೀನ್ ಯಾಕೆ ಒಬ್ನೇ ಬಂದ್ಯಪ್ಪ? ನಿನ್ ಮನೆಯವ್ರ ಜೊತೆಗ್ ಬಾ. ಇಲ್ಲ ಅಂಕಲ್, ನಾನು ನಿಮ್ಮೆಲ್ಲರ ಜೊತೆನೆ ಬರ್ತೀನಿ. ನನಗೂ ಜಾತ್ರೆ ನೋಡ್ಬೇಕು. ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಇವನು. ಅಪ್ಪು, ಜೊತೆಗೆ ಖರ್ಚಿಗೆ ದುಡ್ಡು ತಗೊಂಡಿದೀಯೇನೋ? ಇಲ್ಲ ಅಂಕಲ್, ಅಲ್ಲೇ ಜಾತ್ರೆಯಲ್ಲಿ ನನ್ನ ಅಪ್ಪ ಹೋಟೆಲ್ ಹಾಕಿದ್ದಾರೆ. ಅಲ್ಲಿ ಹೋದ್ಮೇಲೆ ಅವ್ರ ಹತ್ರನೇ ಇಸ್ಕೊಂಡ್ರೆ ಆಯ್ತು. ನೀವು ಹೊರಡಿ ಅಂಕಲ್. ಅಷ್ಟು ದೊಡ್ಡ ಜಾತ್ರೆಯಲ್ಲಿ ನಿನ್ನ ಅಪ್ಪನ ಹೋಟ್ಲ್ ಎಲ್ಲಂತ ಹುಡ್ಕೋದು? ನೀ ಮನೆಗೆ ಹೋಗಿ 50-100 ಹಿಡ್ಕೊಂಡ್ ಬಾ, ನಾವಿಲ್ಲೇ ನಿನ್ನ ಕಾಯ್ತಿರ್ತೀವಿ. ಖಂಡಿತ ಹೋಗಲ್ವಲ್ಲ ಅಂಕಲ್? ವೇಟ್ ಮಾಡ್ತೀರಿ? ನಾ ಬೇಗ ಬಂದ್ಬಿಡ್ತೀನಿ. ಹೋಗಲ್ಲ. ದುಡ್ಡು ತಕೊಂಡು ಚೀಲಗಿಲ ತಕೊಂಡು ಬಾ, ನಾವಿಲ್ಲೇ ಕಾಯ್ತಿರ್ತೀವಿ. ಹೋಗ್ಬೇಡಿ ಅಂಕಲ್, ಈಗ ಬಂದೆ. ನೀವೆಲ್ಲ ಸರಿಯಾಗಿ ಕೂತ್ಕೊಳ್ರು. ಕಾಲ್ ಹೊರಗೆ ಹಾಕ್ಬೇಡಿ, ಗಾಡಿ ತೆಗಿತೀನಿ. ತಾತ ತಾತ, ಇಲ್ಲಿ ಕೂತಿದ್ಯಾ ತಾತ? ನಾನ್ ಟ್ರಕ್ಕಲ್ಲಿ ಫ್ರೆಂಡ್ಸ್ ಜೊತೆ ಜಾತ್ರೆಗೆ ಹೋಗ್ತಿದ್ದೀನಿ. 100 ರೂಪಾಯಿ ಕೊಡಿ ತಾತ, ಬೇಗ ಬೇಗ ಕೊಡಿ. ಅವರೆಲ್ಲ ನನ್ನ ಬಿಟ್ಟು ಹೋಗ್ತಿದ್ದಾರೆ. ಏನಾಯ್ತು? ಯಾಕೋ ಅಪ್ಪು ಅರ್ಜೆಂಟು? ಅಯ್ಯೋ, ಈ ತಾತನ ಕಿವಿ. ನಾನ್ ಜಾತ್ರೆಗೆ ಹೋಗೋಕೆ ಟ್ರಕ್ ನಿಲ್ಸಿ ಬಂದಿದ್ದೀನಿ ತಾತ. 100 ರೂಪಾಯಿ ಕೊಡಿ ಬೇಗ. ಜಾತ್ರೆಗ ಯಾರ ಜೊತೆ ಹೋಗ್ತಿದೀಯ ಅಪ್ಪು? ಅಲ್ಲಿ ಟ್ರಕ್ ಅಲ್ಲಿ 3 ಜನ ಮತ್ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ. ಅವ್ರ ಜೊತೆನೆ ಹೋಗ್ತಿದ್ದೀನಿ. ಇಷ್ಟು ಬಿಸಿಲಲ್ಲಿ ಯಾಕೋ ಮಗ, ನಾವೆಲ್ಲ ಸಂಜೆಗೆ ಒಟ್ಟಿಗೆ ಹೋಗುವ. ಆ ಟ್ರಕ್ ಅಲ್ಲಿ ಕೂತ್ಕೊಂಡು ಹೋಗ್ಲಿಕ್ಕೂ ಜಾಗ ಇಲ್ಲಪ್ಪ. ಸಂಜೆಗೆ ನಾವೆಲ್ಲ ಗಾಡಿ ಮಾಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರಾಯ್ತಪ್ಪು. ಇಲ್ಲ ತಾತ, ನೀವು ಹೀಗ್ ಹೋಗಿ ಹಾಗೆ ಬರ್ತೀರಾ. ನನಗ್ ಜಾತ್ರೆ ಎಲ್ಲ ನೋಡ್ಬೇಕು. ನಾನು ಈಗ್ಲೇ ಅವ್ರ ಜೊತೆನೆ ಹೋಗ್ತೀನಿ. ನೀವು ದುಡ್ಡು ಕೊಡಿ, ಇಲ್ಲಾಂದ್ರೆ ಅವ್ರು ನನ್ ಬಿಟ್ಟು ಹೋಗ್ತಾರೆ. ಇರೋ ಮಗ, ನನ್ನ ಹತ್ರ ಕಿಸೆಯಲ್ಲಿ 1 ಪೈಸೆ ಇಲ್ಲ. ಮನೆಗ್ ನಡಿ, ಕೊಡ್ತೀನಿ. ನಡೀರಿ ನಡೀರಿ, ಬೇಗ ನಡೀರಿ. ತೆಗೀರಿ ತಾತ, ಬೇಗ ಬೇಗ ತೆಗೀರಿ. ಪೆಟ್ಟಿಗೆ ಒಳಗೆ ತಲೆ ನುಗ್ಗಿಸ್ತೀಯೇನೋ? ಹೋಗು, ಅಲ್ಲಿ ಹೋಗಿ ನಿಂತ್ಕೋ, ತೆಗಿತೀನಿ. ಯಾರನ್ನ ನಂಬಿದ್ರು ನಿನ್ನನ್ನ ನಂಬಕ್ಕಾಗಲ್ಲ. ಹುಟ್ಟು ಕಳ್ಳ ನೀನು. ಬಂದು ಕೂತೆ. ಈಗಾದ್ರೂ ಬೇಗ ಬೇಗ ತೆಗಿ ತಾತ. ಅದ್ರಲ್ಲೇನು ಗಂಟಿಟ್ಟಿದ್ಯಾ? ನಾನ್ ನೋಡಿದ್ರೆ ಕಣ್ಣು ಬೀಳತ್ತಾ ನಿನ್ ಖಜಾನೆಗೆ? ಅದೆಲ್ಲ ನಿನಗೆ ಹಾಕೋ. ನಿನಗ್ ದುಡ್ಡು ಬೇಕು ತಾನೆ? ಕೊಡ್ತೀನಿ. ಅಲ್ಲೇ ಸುಮ್ಮನೆ ಕೂತ್ಕೋ. ಅಯ್ಯೋ, ಹೋಗಿ ಬಿಟ್ರು. ಬಿಟ್ಟೆ ಹೋದ್ರು ನನ್ನ. ನೋಡಿ ತಾತ, ನಿನ್ನೆ ದುಡ್ಡು ಕೆಲ್ಸಕ್ಕೆ ಬರ್ಲಿಲ್ಲ. ನಿನಗೆ ಹೇಳ್ದೆ ಬೇಗ ಕೊಡು ಬೇಗ ಕೊಡು ಅಂತ. ನೋಡೀಗ ನಾನು ಬಿಟ್ಟೆ ಹೋದ್ರು. ಏನ್ ಮಾಡ್ಲಿ ಈಗ ನಾನು? ನನಗ್ ಹೋಗ್ಬೇಕು ಜಾತ್ರೆಗೆ. ಹೋಯ್ತಾ? ಹೋಗ್ಲಿ ಬಿಡು ಅಪ್ಪು. ನಾವು ಆರಾಮಾಗಿ ಸಂಜೆಗೆ ಹೋಗುವ. ನಡಿ ಈಗ ಮನೆಗೆ. ಏನ್ ಸಂಜೆಗೆ ಹೋಗುವ? ಸಂಜೆಗೆ ಹೋಗುವ, ಸಂಜೆಗೆ ಹೋಗುವ. ಸ್ವಲ್ಪ ಬೇಗ ಕೊಟ್ಟಿದ್ರೆ ಏನಾಗ್ತಿತ್ತು? ಹೋಗ್ತಿರ್ಲಿಲ್ವಾ ನಾನು? ಸಂಜೆಗೆ ಹೋಗಿ ದೇವ್ರ ಜಪ ಮಾಡೋ ಏಜ್ ನಿಮ್ದು. ನನಗ್ ಪೂರ ಜಾತ್ರೆ ನೋಡ್ಬೇಕು. ನಡೀರಿ, ಈಗಲೇ ಕರ್ಕೊಂಡೋಗಿ ನನ್ಗೆ ಹೋಗ್ಬೇಕು. ನನಗ್ ಹೋಗ್ಬೇಕು ಜಾತ್ರೆಗೆ. ಅಳ್ಬೇಡಪ್ಪ, ಅಳ್ಬೇಡ್ವೋ. ನಾನೇ ಗಾಡಿ ಕೊಡ್ತೀನಿ. ನಡಿ, ಮನೆಯಲ್ಲಿರೋರು ಎಲ್ರಿಗೂ ರೆಡಿಯಾಗಿ ಹೊರಡೋಕೆ ಹೇಳು. ಹೋಗ್ ಬರೋಣ. ಅರೆ
ಅಜ್ಜಿ ತಾತ ನಾನಿಲ್ಲಿರೋ ಗೇಮ್ ಎಲ್ಲ ಆಡ್ಬೇಕು. ಎಲ್ಲ ತೊಟ್ಲು ಬೋಟು ಪಿಸ್ತೂಲಲ್ಲಿ ಬಲೂನ್ ಹೊಡಿಯೋದು ಎಲ್ಲ ಆಡ್ಬೇಕು ಅಜ್ಜಿ. ನನಗೂ ಎಲ್ಲ ಆಡ್ಬೇಕು. ಆ ದೊಡ್ಡ ತೊಟ್ಲಿದ್ಯಲ್ಲ ಅದ್ರಲ್ಲಿ ಕೂರ್ಬೇಕಜ್ಜಿ. ಮೊದಲು ಇಲ್ಲಿ ಬನ್ನಿ. ಅಪ್ಪು ನಿಲ್ಲು, ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಮಗ. ಆಮೇಲೆ ನೀವು ಏನ್ ಹೇಳ್ತಿರೋ ಎಲ್ಲ ತೆಗೆಸ್ಕೊಡ್ತೀನಿ. ಇಲ್ಲ ಅಜ್ಜಿ, ಪ್ರತಿ ಸರಿ ನೀ ಇದನ್ನೇ ಹೇಳ್ತೀಯ, ಆಮೇಲೆ ಏನು ತೆಗ್ಸೇ ಕೊಡಲ್ಲ. ಈಗ ಇಲ್ಲಿ ಎಲ್ಲ ಆಟದ ಸಾಮಾನು ಇದೆ, ಮೊದಲು ತೆಗ್ಸ್ಕೊಡು, ಆಮೇಲೆ ದೇವ್ರ ದರ್ಶನ ಮಾಡಿದ್ರಾಯ್ತು. ಅಪ್ಪು ಆ ಲೈನಲ್ಲಿ ಇದನ್ನೆಲ್ಲ ಹಿಡ್ಕೊಂಡು ನಿಂತ್ರೆ ಬಿದ್ದು ಒಡೆದು ಹೋದ್ರೆ ದುಡ್ಡು ವೇಸ್ಟ್ ಅಲ್ವೇನೋ ಮಗ. ಬೇಗ ದೇವ್ರಿಗೊಂದು ಕೈ ಮುಗ್ದು ಕಾಯಿ ಒಡೆದು ಒಂದು ಪ್ರಸಾದದ ಪ್ಯಾಕೆಟ್ ತಗೊಂಡು ಬಂದು ಬಿಡುವ. ಆಮೇಲೆ ನಿಮಗೆ ಏನ್ ಬೇಕೋ ತಗೊಳ್ಳಿ. ಅಲ್ಲಿವರೆಗೂ ಇದೆಲ್ಲ ಖಾಲಿ ಆಗುತ್ತಲ್ಲ ಅಜ್ಜಿ, ನಾವು ಹೇಳೋದೇ ಕೇಳ್ತಿಲ್ಲ. ನಡಿ ಬೇಗ ಅದೇನ್ ದೇವ್ರಿಗೆ ಮಾಡ್ಬೇಕು ಮಾಡ್ ಬರೋಣ. ಹೂ ಕೊಡಮ್ಮ, ಹಾಗೆ ಎಲ್ಲ ಚಪ್ಪಲಿನೂ ಇಲ್ಲೇ ಕಳ್ಸಿಟ್ಟಿದೀವಿ, ನೋಡ್ಕೊ ಅಮ್ಮ. ದೇವ್ರಿಗೆ ಹಣ್ಣು ಕಾಯಿನೋ ತಗೊಳ್ರಮ್ಮ. ಎಲ್ರು ಮನೆಯಿಂದನೇ ಹಣ್ಣು ಕಾಯಿ ತಂದ್ರೆ ನಾವಿಲ್ಲಿ ಬರೀ ಚಪ್ಪಲಿ ಕಾಯ್ತಾ ಕೂರೋದೇನೋ. ಅದ್ರಲ್ಲಿ ನಮ್ಮ ಹೊಟ್ಟೆ ತುಂಬುತ್ತಾ? ಬೇರೆ ಏನಾದ್ರೂ ತಗೊಳ್ಳಿ. ಸರಿ ಹಣ್ಣು ಕಾಯಿ ಹೂವಿನ ಹಾರ ಕೊಡು. ನಮ್ ಚಪ್ಪಲಿ ಜಾಗ್ರತೆ. ಯಪ್ಪ ಸಾಕಾಯ್ತು. ಅಜ್ಜಿ ತಾತ ನಾನಿಲ್ಲೇ ಕೂತ್ಕೋತೀನಿ, ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ ಬನ್ನಿ. ನನ್ನ ಕೈಯಲ್ಲಿ ಇನ್ನು ನಡೆಯೋಕ್ಕಾಗಲ್ಲಪ್ಪ. ದೇವಸ್ಥಾನದ ಒಳಗೆ 2 ಗಂಟೆನಾದ್ರೂ ಬೇಕು. ನೀವು ಹಣ್ಣುಕಾಯಿ ಮಾಡ್ಕೊ ಬನ್ನಿ. ನೀವು ಬರೋವರೆಗೂ ನಾನಿಲ್ಲೇ ಕೂತು ಎಲ್ಲ ನೋಡ್ತಿರ್ತೀನಿ. ಎಲ್ಲೂ ಹೋಗ್ಬೇಡ, ಇಲ್ಲೇ ಕೂತಿರು, ಬೇಗ ಬಂದ್ಬಿಡ್ತೀವಿ. ಏ ಖುಷಿ, ನೀನು ಇಲ್ಲೇ ನನ್ನ ಜೊತೆನೇ ಇರೇ. ಅಲ್ಲಿ ಏನಿದೆ ಒಳಗೆ? ಅಜ್ಜಿ ತಾತ ಹೋಗ್ ಬರ್ಲಿ, ನಾವಿಬ್ರು ಇಲ್ಲೇ ನೋಡ್ಕೊಂಡು ಕೂತಿರೋಣ ಬಾ. ಹೋಗು, ನೀವ್ ಒಬ್ಬನೇ ಕೂತಿರು, ನನಗ್ ದೇವ್ರನ್ನ ನೋಡ್ಬೇಕು. ಇವರೆಲ್ಲ ಇನ್ನೊಂದ್ 2 ಗಂಟೆ ಬರಲ್ಲ. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ಅದೇ ಸರಿ. ಫ್ರೆಂಡ್ಸ್, ನಮ್ಮೂರ್ ಜಾತ್ರೆಲಿ ನಿಮ್ಮಪ್ಪು ಕಳೆದ್ ಹೋಗ್ಬಿಟ್ನಾ ಇಲ್ಲ ಏನಾದ ಅಂತ ನೋಡ್ಬೇಕಾ? ಮುಂದಿನ ಭಾಗನ ವೇಟ್ ಮಾಡಿ. ಅಲ್ಲಿವರೆಗೂ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ